ದ್ರೌಪದಿಯನ್ನ ಆ ಊರಲ್ಲಿ ಪೂಜೆ ಮಾಡ್ತಾರೆ. 18 ದಿನ ಜಾತ್ರೆ ನಡೆಯುತ್ತೆ. ಆ 18 ದಿನದ ಜಾತ್ರೆಯಲ್ಲಿ ಆ ಊರಲ್ಲಿ ಭೂಮಿಗೆ ರಕ್ತ ತಾಗಬಾರ್ದು ಅನ್ನೋ ನಂಬಿಕೆ ಇರುತ್ತೆ. ಮಹಾಭಾರತದ ಕುರುಕ್ಷೇತ್ರನ ನೀವೆಲ್ಲ ಕೇಳೇ ಇರ್ತೀರಾ. ಆದ್ರೆ ಈ ಊರಲ್ಲಿ ನಡೆಯೋ ಕುರುಕ್ಷೇತ್ರನ ನೀವಿನ್ನ ನೋಡಿಲ್ಲ ಅಂದ್ರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, ಹೇಳ್ತೀನಿ. ಲೆನಿನ್ ಒಬ್ಬ ಅನಾಥ ಹುಡುಗ. ಚಿಕ್ಕ ವಯಸ್ಸಲ್ಲಿ ಜಾತ್ರೆಗೆ ಆ ಊರಿಗೆ ಬಂದಿರ್ತಾನೆ. ಅಲ್ಲಿ ಅವನಿಗೆ ಆಶ್ರಯನೂ ಸಿಗುತ್ತೆ, ಮಗನ ಪ್ರೀತಿನೂ ಸಿಗುತ್ತೆ, ಒಬ್ಬ ಪ್ರಾಣ ಸ್ನೇಹಿತ ಕೂಡ ಸಿಗ್ತಾನೆ. ಲೆನಿನ್ ದೊಡ್ಡವನಾದ್ಮೇಲೆ ಅದೇ ಜಾತ್ರೆಯಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಆ ಹುಡುಗಿಗೂ ಲೆನಿನ್ ಮೇಲೆ ಪ್ರೀತಿ ಆಗುತ್ತೆ. ಆದ್ರೆ ಕುರುಕ್ಷೇತ್ರದ ತರ ಇಲ್ಲಿ ಯುದ್ಧ ಆಗಕ್ಕೆ ಕಾರಣ ಏನಾಗುತ್ತೆ ಇದೆಲ್ಲ ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈ ಮೂವಿ ಯಾಕೆ ನೋಡ್ಬೇಕು ಅಂದ್ರೆ, ಮೊದಲನೇದಾಗಿ ನಮ್ಮ ಕನ್ನಡದ ನಟ ಪ್ರಮೋದ್ ಅವರು ಈ ಸಿನಿಮಾದಲ್ಲಿದ್ದಾರೆ. ಒಳ್ಳೆ ಹೆಸರು ಬಂತು ಅವ್ರಿಗೆ, ಅವರ ಪರ್ಫಾರ್ಮೆನ್ಸ್ ನ ನೀವು ನೋಡ್ಲೇಬೇಕು. ಎರಡನೇದು, ಈ ಸಿನಿಮಾದ ಆಕ್ಟ್ರೆಸ್ ಭಾಗ್ಯಶ್ರೀ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಖಿಲ್ ಅವರ ಪ್ರೀವಿಯಸ್ ಫಿಲ್ಮ್ಸ್ ನ ನೀವು ಫಾಲೋ ಮಾಡಿದ್ರೆ ಈ ಸಿನಿಮಾದಲ್ಲಿ ಬೆಟರ್ ಆಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇನು ಓಕೆ. ತೆಲುಗು ಕಮರ್ಷಿಯಲ್ ಸಿನಿಮಾ ಹೇಗಿರುತ್ತೆ ನಿಮ್ಗೆ ಗೊತ್ತು. ಟ್ವಿಸ್ಟ್ ಗಳು ಮಾತ್ರ ಸಖತ್ತಾಗಿದೆ. ಟ್ವಿಸ್ಟ್ ಒಳಗೆ ಟ್ವಿಸ್ಟ್ ಇದೆ. ಹಾಗಾಗಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ನೋಡಿದ್ರೆ ಖಂಡಿತ ಎಂಜಾಯ್ ಮಾಡ್ತೀರಾ. ಈ ಮೂವಿ ಹೆಸರು ಲೆನಿನ್. ZEE5 ಅಲ್ಲಿ ಇದೆ, ಕನ್ನಡದಲ್ಲೂ ಕೂಡ ಡಬ್ ಆಗಿದೆ. ಮೂವಿ ಲೈಕ್ ಆದ್ರೆ ಶೇರ್ ಮಾಡಿ. ಇದೇ ತರ ಮೂವಿ ರಿವ್ಯೂಸ್ ರೆಕಮೆಂಡೇಶನ್ಸ್ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.